ಹೇಳ್ರಿ ಬೇಗ, ಹೊತ್ತಾಯ್ತು. ಅಜಯ್ ಹೇಳೋ. ನಮಸ್ಕಾರ ತಾಯಿ. ಯಾರು? ಪಾಠಂಕರ್ ಅವ್ರ ಶ್ರೀಮತಿಯವರ ಮನೆ ಇದೇ ತಾನೇ ತಾಯಿ? ದಾರಿ ಬಿಟ್ರೆ ಒಳಗೆ ಬರ್ತೀರಿ. ಒಂದು ನಿಮಿಷ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಶಂಭೋ ಶಂಕರ, ನಾನು ಯಾರು? ಈ ಬದುಕು ನಾನು ಯಾರು ಅನ್ನೋ ಹುಡುಕಾಟ ಅಂದಾಗ ನಾನು ಯಾರು ಅಂತ ಹೇಳಿ ತಾಯಿ. ಬಿಡಿ, ಪಾರಮಾರ್ಥಿಕ ವಿಚಾರಗಳನ್ನು ಮಾತಾಡೋದಕ್ಕೆ ತಮ್ಮದು ಇನ್ನೂ ಚಿಕ್ಕ ವಯಸ್ಸು. ಭವಾನಿಯವರು ಇದಾರ ಮನೆಯಲ್ಲಿ? ಇದ್ದಾರೆ, ಆದರೆ ತಾವ್ ಯಾರು ಅಂತ ಹೇಳಿ. ಶಂಭೋ ಶಂಕರ, ನಾನು ಪರಮೇಶ್ವರ. ಪರಮೇಶ್ವರ? ಈ ಮನೆಯಲ್ಲಿ ನಂಗೆ ಎಲ್ಲರೂ ಗೊತ್ತು, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಜಮುನಾ ಗುರುದತ್, ಭವಾನಿ ಅವ್ರ ಸೊಸೆ. ಓ, ನಮ್ಮ ಗುರುದತ್ತನ ಹೆಂಡತಿ. ನಾನು ಗುರುದತ್ನಪ್ಪ. ನಿನ್ನ ಮಾವ ಆಗಬೇಕು. ನಿನ್ನನ್ನು ನೀನು ಅಂತ ಕರಿಬೋದಾ ತಾಯಿ? ಈಗಲಾದರೂ ಒಳಗೆ ಬರ್ಬೋದಾ ತಾಯಿ? ಬನ್ನಿ ಮಾವ. ಕುತ್ಕೊಳ್ಳಿ ಮಾವ, ನಾ ಅತ್ತೆಯವ್ರನ್ನ ಕರೆದ್ಬಿಡ್ತೀನಿ. ಪರವಾಗಿಲ್ಲ ಮಗು, ನಾ ಮನೆ ನೋಡ್ತಾ ಇರ್ತೀನಿ. ರೀ ರೀ ಹೇಳ್ರಿ, ನಿಮ್ಮ ತಂದೆ ಬಂದಿದ್ದಾರೆ. ನಿಮ್ಮ ತಂದೆ ಬಂದಿದ್ದಾರೆ. ನಮ್ಮ ತಂದೆ ಬಂದಿದ್ದಾರಾ? ಗಡ್ಡ ಬಿಟ್ಕೊಂಡು ಹೇಗಿದ್ದಾರೆ ಅಂತ. ಎಲ್ಲಿದ್ದಾರೆ? ಹಾಲಲ್ಲಿ ಕೂತಿದ್ದಾರೆ. ಒಳಗಡೆ ಯಾಕೆ ಬಿಟ್ಕೊಂಡೆ ಅವ್ರನ್ನ? ಅಲ್ಲೇ ಆಚೆ ನಿಂತು ಮಾತಾಡಿಸ್ ಕಳಿಸ್ಬೇಕಾಗಿತ್ತು. ಕಿರ್ಚಿಬಿಡ್ರಿ, ನಿಮ್ಮ ತಂದೆ ಬಂದರೆ ಆಚೆ ಕಳ್ಸೋದಿಕ್ಕಾಗತ್ತಾ? ಮನುಷ್ಯತ್ವ ಇದೆ ನನಗೆ. ನಮ್ಮ ತಂದೆ ಒಬ್ಬ ಫ್ರಾಡ್, ಅವ್ರ ಹತ್ರ ಎಂಥದ್ದು ಮನುಷ್ಯತ್ವ? ಇರು, ಆಚೆ ಕಳಿಸ್ಬರ್ತೀನಿ. ನೋಡ್ರಿ, ಸೀನ್ ಕ್ರಿಯೇಟ್ ಮಾಡಬೇಡಿ. ಎಷ್ಟೋ ದಿನ ಆದ್ಮೇಲೆ ನಿಮ್ಮ ತಂದೆ ಬಂದಿದ್ದಾರೆ. ಅವ್ರು ಮಾಡಿದ ಪಾಪ ಅವ್ರನ್ನ ತಿನ್ನತ್ತೆ. ನೀವೇನು ಹೇಳೋದಿಕ್ಕೆ ಹೋಗಬೇಡಿ, ನಯವಾಗಿ ಮಾತಾಡಿ ಕಳಿಸಿ. ಇನ್ನು ಬೇರೆ ಕೋಪ ಜಾಸ್ತಿ. ನೋಡಿ, ಇಲ್ಲೇ ಇದ್ದು ಕೋಪ ಕಡಿಮೆ ಮಾಡಿಕೊಂಡು ಆಮೇಲೆ ಹೊರಗಡೆ ಬನ್ನಿ, ಆಯ್ತಾ? ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್. ನನಗೂ ಕಾಫಿ. ಒಂದು 5 ನಿಮಿಷ ಕಣೋ. ಸರಿ. ಜಾನ್ವಿ, ಅತ್ತೆಯಲ್ಲಿ ದೇವ್ರ ಮನೆಯಿದ್ದಾರೆ. ಅತ್ತೆ, ಮಾವನವ್ರು ಬಂದಿದ್ದಾರೆ. ಯಾರು? ಮಾವನವರು ಅತ್ತೆ. ಅಪ್ಪನ? ಬರಬೇಡಿ ಅಂತ ಅಣ್ಣ ಟೆಲಿಗ್ರಾಮ್ ಕೊಟ್ಟಿದ್ರಲ್ವ ಅದಕ್ಕೆ, ಆದ್ರೂ ಬಂದ್ರ? ಎಲ್ಲಿದ್ದಾರೆ? ಹಾಲ್ನಲ್ಲಿ ನಿಮ್ಮನ್ನು ಕರೀತಾ ಇದ್ದಾರೆ. ಯಾಕೆಂತೆ ಬಂದಿರೋದು? ಬಂದ ತಕ್ಷಣ ಅದನ್ನೆಲ್ಲ ಕೇಳಕ್ಕಾಗತ್ತಾ ಅತ್ತೆ? ಬನ್ನಿ. ಅಯ್ಯೋ ದೇವ್ರೆ, ಬಂದೆ.
ಭವಾನಿ, ಹೇಗಿದೀಯಾ? ಸ್ವಲ್ಪ ಕೂತ್ಕೋಬಹುದಾ? ಕುತ್ಕೋಬೇಕಾಗಿಲ್ಲ. ನೀವು ಇಲ್ಲಿಂದ ಎದ್ದು ಹೋದ್ರೆ ಎಲ್ರಿಗೂ ನೆಮ್ಮದಿ. ಗುರು, ಬಂದವ್ರಿಗೆ ಹಾಗೆಲ್ಲ ಹೇಳ್ತಾರೇನು? ಎಷ್ಟಾದರೂ ಅವ್ರು ನಿಮ್ಮ ತಂದೆ, ಅವ್ರು ಕೂತ್ಕೊಳ್ಳಿ. ನೋಡಿದ್ಯಾ ಗುರು, ಎಲ್ಲಕ್ಕಿಂತ ಕೋಪ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹಕ್ಕಿರೋದು ಭವಾನಿಗೆ. ಆದರೆ ನಾನು ಬಂದಿದ್ದಕ್ಕೆ ಭವಾನಿ ಎಷ್ಟು ಸಂತೋಷ ಪಡ್ತಾ ಇದ್ದಾಳೆ. ಅಮ್ಮ ಸಂತೋಷ ಪಡ್ತಿಲ್ಲ, ಸಹಿಸ್ಕೋತಾರೆ ಅಷ್ಟೇ. ಜಾನ್ವಿ, ಬಾಪುಟ್ಟ ಇಲ್ಲಿ. ಏನು? ನಾನು ಮನೆ ಬಿಟ್ಟು ಹೋದಾಗ ನೀನು ಇಷ್ಟಿದ್ದೆ. ಏನು ಮಾಡ್ಕೊಂಡಿದ್ಯಾ? ಯಾವುದೋ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ದೀನಿ. ನಿನ್ನ ಡಾಕ್ಟ್ರು ಓದಿಸ್ಬೇಕು ಅಂತ ನನಗೆ ಬಹಳ ಇಷ್ಟ ಆಯಿತು. ಆ ದುಡ್ಡಿಗೋಸ್ಕರನೇ ನಾನು ಮಾಡಬಾರ್ದು ಕೆಲಸ ಮಾಡಿದ್ದು, ಜೈಲು ಶಿಕ್ಷೆ ಆಗಿದ್ದು. ಅಪ್ಪ ಸಾಕು ಸುಳ್ಳು. ನೀವು ಆ ಹೆಂಗಸ್ಗೋಸ್ಕರ ಅದೆಲ್ಲ ಮಾಡಿದ್ದು. ಹಾಗೆಲ್ಲ ಮಾತಾಡಬೇಡ್ವೋ, ನನಗೆ ಹಿಂಸೆ ಆಗುತ್ತೆ. ಯಾಕೆ ಸುಮ್ಮನೆ ಯಾವುದ್ಯಾವುದೋ ಮಾತು? ದೇವು, ನೀನು ಇಂಜಿನಿಯರಿಂಗ್ ಮಾಡ್ತೀರಿ ಅಂತ ಗೊತ್ತಾಯ್ತು. ತುಂಬ ಬೆಳೆದು ಬಿಟ್ಟಿದ್ಯಾ ನೀನು. ಮನೆ ಪೂರ್ತಿ ನೋಡಿದೆ, ನಂದು ಒಂದೇ ಒಂದು ಫೋಟೋ ಇಟ್ಟಿಲ್ಲ. ಹಳೆ ಮನೆಯಲ್ಲಿ ನಾವಿಬ್ಬರು ಜೊತೆಗಿರೋದು ಎರಡೆರಡು ಫೋಟೋ ಇತ್ತು, ಗೋಡೆಗೆ ಹಾಕಿದ್ವಿ. ಎಲ್ಲ ಮಕ್ಕಳ ಜೊತೆ ಸೇರಿದ್ದು 4 ಫೋಟೋ ಇತ್ತು, ಇಲ್ಲಿ ಒಂದೂ ಇಟ್ಟಿಲ್ಲ. ನಿಮ್ಮ ಮುಖ ನೋಡೋಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ, ತೆಗೆದು ಹಾಕಿದ್ದೀವಿ. ನಿಮ್ಮ ನೆನಪು ಬೇಡ ಅಂತಲೇ ಹಳೆ ಮನೆ ಬಿಟ್ಟು ಈ ಮನೆ ಕಟ್ಟಿಸ್ಕೊಂಡು ಬಂದಿದ್ದು. ದೊಡ್ಡರಿಗೆ ಹಾಗೆಲ್ಲ ಮಾತಾಡಬೇಡ್ರು. ಚೆನ್ನಾಗಿ ಕಟ್ಕೊಂಡಿದ್ದೀಯ ಮನೇನ. ಅದು ನಿಮಗೆ ಬೇಕಾಗಿಲ್ಲ. ಕೋಪ ಯಾಕೆ ಮಾಡ್ಕೊಳ್ತೀಯ? ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ. ನಿನಗೆ ಚಿಕ್ಕಂದ್ರಿಂದನೂ ಮೂಗಿದ್ದುದೇ ಕೋಪ, ಅದು ಇನ್ನೂ ಹೋಗಿಲ್ಲ ಅಲ್ವಾ? ಯಾಕೆ ಬಂದ್ರಿ ಇಲ್ಲಿಗೆ? ಪ್ಯಾರೋಲ್ ಮೇಲೆ ಸ್ವಲ್ಪ ಬಿಡುವು ಸಿಕ್ತು, ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತು, ಬಂದುಬಿಟ್ಟೆ. ನಾನು ನೋಡು ಎಲ್ಲ ಮರ್ತಿಲ್ವಾ? ನೀನು ಮರ್ತು ಬಿಡಪ್ಪ. ನಿಮ್ಮದೇ ನೆನಪು ನನಗಲ್ಲಿದ್ದಾಗ ಪ್ಯಾರೋಲ್ ಸಿಕ್ಕ ತಕ್ಷಣ ಇಲ್ಲಿಗೆ ಬಂದಿಲ್ವಾ ನಾನು? ಸುಳ್ಳು ಹೇಳ್ಬೇಡಿ ಅಪ್ಪ. ಪೆರೋಲ್ ಮೇಲೆ ಬಿಡ್ತಿದ್ದ ಹಾಗೆ ನೀವು ಎಲ್ಲಿ ಹೋಗಿದ್ರಿ ಅಂತ ನನಗೆ ಗೊತ್ತು. ನೀವು ಬರ್ದಿದ್ರಲ್ಲ ಕಾಗದ, ಅದರ ಹಿಂದೆ ಆ ಹೆಂಗಸಿನ ಊರಿನ ಸೀಲಿತ್ತು. ನೀವು ಬಂದಿದ್ದು ಅಲ್ಲಿಂದ, ಜೈಲಿಂದ ಅಲ್ಲ. ನೀವು ನಮಗೊಂದು ಕಾಗದ ಹಾಕಿದ್ರಲ್ಲ, ಪೆರೋಲ್ ಮೇಲೆ ಬಿಡ್ತಿದ್ದ ಹಾಗೆ ಬಂದು 2-3 ದಿನ ಇರ್ತೀನಿ ಅಂತ. ಅದಕ್ಕೆ ಉತ್ತರವಾಗಿ ನಾನು ಟೆಲಿಗ್ರಾಮ್ ಕಳಿಸಿದ್ದೆ, ನೀವು ಬರೋ ಅಗತ್ಯ ಇಲ್ಲ ಅಂತ. ನೀ ಕಳಿಸಿದ ಟೆಲಿಗ್ರಾಮ್ ನನಗೆ ಸಿಕ್ಕಿದ್ದಿದ್ರೆ ನಾ ಖಂಡಿತ ಬರ್ತಾ ಇರಲಿಲ್ಲ. ಇಷ್ಟ ಇಲ್ಲದ ಕಡೆ ನಾನು ಯಾಕೆ ಬರಲಿ ಹೇಳು? ಇಲ್ಲಪ್ಪ, ನಿನ್ನ ಟೆಲಿಗ್ರಾಮು ನನಗೆ ಸಿಕ್ಕೇ ಇಲ್ಲ. ಸುಳ್ಳು, ಬಾಯಿ ತೆರೆದ್ರೆ ಸುಳ್ಳು. ಜೈಲಿಂದ ಪರೋಲ್ ಸಿಕ್ಕಿದ ತಕ್ಷಣ ಇಲ್ಲಿಗೆ ಬಂದ್ರಂತೆ. ಅಲ್ಲಿರಲಿಲ್ವ ನೀವು ಅವಳ ಮನೇಲಿ? ಮತ್ತೆ ಸುಳ್ಳು ಹೇಳ್ತಿರಲ್ಲ. ನೀವು ಬರೋದ ಕಾಗದದಿಂದ ಆ ಹೆಂಗಸಿನ ಊರಿನ ಸೀಲಿತ್ತು, ಅಲ್ಲಿಂದಾನೇ ನೀವು ಬಂದಿದ್ದು, ಜೈಲಿಂದ ಅಲ್ಲ. ಸತ್ಯ ಗುರುದತ್ತ,
ನೀನು ಹೇಳಿದ್ದು ನಿಜ. ನಾನು ಹೋಗಿದ್ದು ಅಲ್ಲಿಗೆ, ಬಂದಿದ್ದು ಅಲ್ಲಿಂದಾನೆ. ಚಂಪಾ ಸತ್ತೋದ್ಲು. ಹೌದು, ಚಂಪಾ ಸತ್ತೋದ್ಲು. ನಿಮಗೆಲ್ಲ ಅವಳು ಕಂಡ್ರೆ ಆಗಲ್ಲ ಅಂದರೆ ಅವಳು ಸತ್ತಾಗಲೂ ನಾನು ಅಲ್ಲಿ ಹೋಗಬಾರ್ದಾ? ಅವಳು ಸತ್ತಿದ್ದಕ್ಕೋಸ್ಕರ ಪೆರೋಲ್ ಸಿಕ್ತು, ಅಲ್ಲಿಗೆ ಹೋಗಿದ್ದೆ. ನಿನ್ನೆ ಕರ್ಮಗಳೆಲ್ಲ ಮುಗೀತು, ಇನ್ನೂ ಒಂದು ವಾರ ಟೈಮ್ ಇತ್ತು. ನಿಜ, ನಿನ್ನ ಟೆಲಿಗ್ರಾಮ್ ಬಂದಿದ್ದು ನಿಜ, ಬರಬೇಡಿ ಅಂತ. ಆದರೆ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತು. ಪ್ರೀತಿ ವ್ಯಾಮೋಹ ಬಿಡಬೇಕಲ್ಲ ಗುರುದತ್ತ, ಅದಕ್ಕೆ ಬಂದೆ. ನಾನು ಈ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೆ ಅಪರಾಧ ಅನ್ನೋ ಥರ ಮಾತಾಡ್ತಿಲ್ಲ ಗುರುದತ್ತ. ಪ್ರೀತಿನೂ ಇಲ್ಲ, ಮೋಹನೂ ಇಲ್ಲ. ನಿಮಗೆ ಹೋಗೋಕೆ ಬೇರೆ ಜಾಗ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ರಿ. ಶಂಭೋ ಶಂಕರ, ಜಾಗ ಇಲ್ವಾ? ಮೇಲಾಕಾಶ, ಕೆಳಗಡೆ ಭೂಮಿ. ಜೈಲಲ್ಲಿ ಇಷ್ಟು ವರ್ಷ ಇದ್ದವನಿಗೆ ಬೀದಿಯಲ್ಲಿ ಮಲ್ಕೊಂಡ್ರು ನಿದ್ರೆ ಬರುತ್ತೆ ಗುರುದತ್ತ. ದೇವಸ್ಥಾನಗಳಿಲ್ವಾ? ಪಾರ್ಕ್ಗಳಿಲ್ವಾ? ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಎಲ್ಲೂ ಜಾಗ ಇರಲಿಲ್ವಾ? ಇಲ್ಲಿಗೆ ಬರಬೇಕಾಗಿತ್ತ ನಾನು? ಹಳೆ ಪ್ರೀತಿ ವ್ಯಾಮೋಹಗಳಿಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ನಂಬಿದ್ರೆ ನಂಬು, ಬಿಟ್ರೆ ಬಿಡು, ಸತ್ಯ ಹೇಳಿದ್ದೀನಿ. ಇನ್ನೊಂದು ವಾರ ಇಲ್ಲಿರಬೇಕು ಅಂತ ಬಂದಿದ್ದೀನಿ. ನೀವು ಇರು ಅಂದರೆ ಇರ್ತೀನಿ, ಇಲ್ಲ ಅಂದ್ರೆ ಹೊರಟು ಹೋಗ್ತೀನಿ. ಹೇಳು ಭವಾನಿ, ಇರಲ್ಲ ಬೇಡವಾ? ಬೇಕಾಗಿಲ್ಲ. ನಾನು ಕೇಳ್ತಾ ಇರೋದು ಭವಾನಿನ, ನಿನ್ನನ್ನಲ್ಲ. ಅವಳು ಈ ಮನೆಗೆ ನಿನಗಿಂತ ಹೆಚ್ಚು ಸಂಪಾದಿಸಿದಾಳೆ, ಹೆಚ್ಚು ದುಡಿದಿದ್ದಾಳೆ. ಹೇಳು ಭವಾನಿ, ಇರಲ್ಲ ಬೇಡವಾ? ಸರಿ, ನಿಮ್ಮಿಷ್ಟ. ಜಮುನಾ, ಮನೆ ಸೊಸೆ ನೀನು, ನೀನೇನು ಹೇಳ್ತೀಯ? ಇರಲ್ಲ ಬೇಡವಾ? ಜಾಹ್ನವಿ, ನೀನು ಈ ಮನೆಗೆ ಸಂಪಾದಿಸ್ತೀಯ, ನೀನು ಹೇಳು, ಇರಲೋ ಬೇಡವಾ ಅಂತ. ಅಪ್ಪ ಆದವ್ರು ಇರ್ತೀನಿ ಅಂದರೆ ಬೇಡ ಅನ್ನೋಕ್ಕಾಗತ್ತಾ ಅಪ್ಪ? ಶಂಭೋ ಶಂಕರ. ಜಮುನಾ, ತಗೊಳ್ಳು. ಟ್ರಾವೆಲ್ ಮಾಡಿ ಸಾಕಾಗೋಗಿದೆ, ಸ್ನಾನ ಮಾಡಬೇಕು. ಬಚ್ಚಲ ಮನೆಯಲ್ಲಿದೆ? ಅದೇ ಬಾಗ್ಲು ಮಾವ. ಭವಾನಿ, ಸ್ವಲ್ಪ ಕಾಫಿ ಬೇಕು, ಸಕ್ಕರೆ ಬೇಡ? ಯಾಕೆ ನೀವೆಲ್ಲ ಅವ್ರದಿರು ಅಂತ ಹೇಳಿದ್ದು? ಅವ್ರು ಕೊಟ್ಟಿರೋ ಕಷ್ಟ ಹಿಂಸೆ ಎಲ್ಲ ಮರ್ತ್ಬಿಟ್ರಾ? ಇವತ್ತು ಸಂಜೆನೇ ಅವ್ರನ್ನ ಕಳಿಸ್ಬಿಡ್ತೀನಿ. ಗುರು, ಏನೋ ಮಾತಾಡ್ತೀಯ? ಬರಬಾರ್ದು ಅಂದ್ಕೊಂಡಿದ್ವಿ, ಬಂದಿದ್ದಾರೆ. ಮನೆಗೆ ಬಂದವರಿಗೆ 2 ಹೊತ್ತು ಊಟ ಹಾಕೋಷ್ಟು ಆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ.
ಎಷ್ಟೇ ಆದರೂ ಅವ್ರು ನನ್ನ ತಾಳಿ ಕಟ್ಟಿದ ಗಂಡ ಕಣೋ. ಅವರನ್ನು ಮನೆಯಿಂದ ಆಚೆ ತಬ್ಬಕ್ಕಾಗತ್ತಾ? ಯಾಕೋ ಹೀಗೆಲ್ಲ ಮಾತಾಡ್ತೀನಿ? ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.